ಬೆಂಗಳೂರು ಚೆಂದಾಗಿದೆ, ನಮ್ಮ ಬೆಂಗಳೂರು ಅವ್ರಿಗಿಂತ ಒಳ್ಳೇದಿದೆ, ಒಂದು ರಿಯಾಕ್ಷನ್ ಇಲ್ಲ. ಅಂದ್ರೆ ಅವರು ಹೇಳಿದ್ನ ಒಪ್ಕೊಂಡಿದ್ದೀರಾ ಇವತ್ತು? ಅಂದ್ರೆ ಪಕ್ಕದ ರಾಜ್ಯದ ಮುಖ್ಯಮಂತ್ರಿನೂ ಟೀಕೆ ಮಾಡೋ ಸ್ಥಿತಿಗೆ ನಮ್ಮ ಬೆಂಗಳೂರನ್ನ ನೀವು ತಂದ್ಬಿಟ್ರಿ. ಇದೊಂದು ವಿಪರ್ಯಾಸ. ಹೇಳ್ಬೇಕಾಯ್ತು ಧೈರ್ಯವಾಗಿ, ನೀನ್ ನೆನ್ನೆ ಮೊನ್ನೆ ಇದಾಗಿದೆಯಪ್ಪ, ನಾನೇ ಬಂದ್ ಮಾಡಿದ್ದು, ಬೆಂಗಳೂರಿನ ನೀನ್ ಹತ್ತಿರಕ್ಕೂ ಬರಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ ಅಂತ ಒಂದು ಧಮಕಿ ಕೊಡ್ಬೇಕಾಯ್ತು. ಕೊಟ್ಟಿದಾರ? ಇಲ್ಲ. ಅಕ್ಸೆಪ್ಟೆಡ್, ಏನ್ ಹೇಳಿದ್ರು ಅಕ್ಸೆಪ್ಟೆಡ್. ಇವತ್ತು ಈ ಗಾರ್ಬೇಜು ಮನೇನು ಕೂಡ ಗಾರ್ಬೇಜ್ ಬಗ್ಗೆ ಮಾತಾಡಿದ್ರಿ. ಸರ್ಕಾರ ಬಂದಾಗ ಎಲ್ಲಾ ಬಜೆಟ್ ಅಲ್ಲೂ ಅವ್ರು ಹೇಳ್ತಾರೆ ಬೆಂಗಳೂರು ಗಾರ್ಬೇಜ್ ಜಾಸ್ತಿ ಆಗಿದೆ, ನಾನು 4 ದಿಕ್ಕುಗಳಲ್ಲಿ 400 ಎಕರೆ ಡಂಪಿಂಗ್ ಯಾರ್ಡ್ ಮಾಡ್ತೀನಿ ಅಂತ. 3 ವರ್ಷ ಆಗೋಯ್ತು, 3 ವರ್ಷ ಬರ್ತಾ ಇದೆ. ಅವ್ರು 2.5 ವರ್ಷ ಅಂತ ಅವ್ರು ಕಾಯ್ತಾ ಇದ್ದಾರೆ. ಈ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ ನಾವು. ಇನ್ನೊಂದು ತಿಂಗಳಾದ್ರೆ 3ನೇ ವರ್ಷಕ್ಕೆ ಬಂದ್ಬಿಟ್ಟಿದ್ದೀರಿ. ಡಂಪಿಂಗ್ ಯಾರ್ಡ್ ಇಲ್ಲ. ಮುಖ್ಯಮಂತ್ರಿಗಳು ಇವ್ರನ್ನೇ ಡಂಪ್ ಮಾಡೋ ತರ ಇದ್ದಾರೆ ನೋಡಿದ್ರೆ, ಇವ್ರನ್ನೇ ಡಂಪ್ ಮಾಡ್ಬಿಡ್ತಾರಲ್ಲಿ. ಡಂಪಿಂಗ್ ಯಾರ್ಡ್ ಅಂತೂ ನಮಗ್ ಬರಲಿಲ್ಲ. ಅಂದ್ರೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಏನಿಲ್ಲ. ಈಗ ಡಂಪಿಂಗ್ ಯಾರ್ಡ್ ಕೊಟ್ಟಿದ್ದ ಜಾಗವನ್ನ ಕೋಗಿಲಲ್ಲಿ ಮೊನ್ನೆ ಹೋಗಿ ನಮ್ಮ ಇವರು ಚಾಮರಾಜಪೇಟೆ ಸೈಟ್ಗಳು ಮಾಡಿ ಹಂಚ್ಬಿಟ್ರು. ಕೊಟ್ಟಿದ್ದು ಡಂಪಿಂಗ್ ಯಾರ್ಡ್ಗೆ, ಹಂಚಿದ್ದು ಸೈಟ್ಗಳು ಹಂಚ್ಬೇಕಾದ್ರೆ ನಮ್ಮಲ್ಲಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದೆ ಅಧ್ಯಕ್ಷರೇ. ನೀವು ಅರ್ಜಿ ಹಾಕ್ಬೇಕು, ಮೊದಲೇ ಅರ್ಜಿ ಹಾಕಿ ಕ್ಯೂನಲ್ಲಿ ಬರಬೇಕು. ಕ್ಯೂನು ಇಲ್ಲ, ಏನೂ ಇಲ್ಲ. ಆಟೋಮೆಟಿಕ್ ಆಗಿ ನಮ್ಮ ಜಮೀರ್ ಹೋದ್ರು, ಬರ್ರಿ ಅಂತ ಎಲ್ಲರನ್ನು ಕರ್ಕೊಂಡೋಗಿ ಕೊಟ್ಟಿದ್ದು ಯಾವುದೋ ಗಾರ್ಬೇಜ್ಗೆ ಇಟ್ಟದಂತ ಜಾಗವನ್ನ. ಇನ್ ಗಾರ್ಬೇಜ್ ಉದ್ಧಾರ ಮಾಡು ಅಂದ್ರೆ ಎಲ್ಲಿಂದ ಮಾಡ್ತೀರಾ ನೀವು? ಅಂದ್ರೆ ನೀವು ಅವೈಜ್ಞಾನಿಕವಾಗಿ ಇವತ್ತು ಏನು ಜಮೀನುಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದೀರಾ. ಮುಂದೆ ಇದೆಲ್ಲ ಬೆಂಗಳೂರಿನ ಶಾಪ ಆಗ್ತೈತೆ. ಅಧ್ಯಕ್ಷರೇ, ನಾನು ಹೇಳ್ತಾ ಇದ್ದೀನಿ, ನೀವು ಇವತ್ತು ನೀವು ಬೆಂಗಳೂರೊಳಗಡೆ 10,000 ಲೋಡು ಕಸ ಇದೆ, ಡಬ್ರಿಸ್ ಇದೆ. 10,000 ಕಳೆದ 2.5-3 ವರ್ಷದಲ್ಲಿ ಹುಡುಕಿ ಯಾವ ರಸ್ತೆನ ಹೋಗಿ ಎಲ್ಲ ಕಡೆ ಆಗ್ತಾ ಇಲ್ಲ. ಅವರು ಡಂಪಿಂಗ್ ಯಾರ್ಡ್ಗಳು ತಗೊಂಡೋಗಕ್ಕೆ ಆಗ್ತಾ ಇಲ್ಲ. ಅವರು ಅಲ್ಲೋದ್ರೆ ಉಸೂಲಿ. ಅದಕ್ಕೇನ್ ಮಾಡ್ತಾರೆ, ಎಲ್ಲ ರಸ್ತೆ ಪಕ್ಕದಲ್ಲೇ ಹಾಕ್ಬಿಟ್ಟಿದ್ದಾರೆ ಎಲ್ಲ ಕಡೆ. ಮೊನ್ನೆ ಪತ್ರಿಕೆ ಬಂದಿತ್ತು ನನಗೂ, ಬನಶಂಕರಿ ದೇವಸ್ಥಾನದ ಹತ್ರ ರಾಶಿ ಬಿದ್ದು. ನಂದೇ ಕಾನ್ಸ್ಟಿಟ್ಯೂನ್ಸಿ, ನಂದು ರಾಮಲಿಂಗಾರೆಡ್ಡಿ. ಅವ್ರು ನಾನು ವಿರೋಧ ಪಕ್ಷದ ನಾಯಕ, ಅವ್ರ ಮಂತ್ರಿ. ರಾಶಿ ಬಿದ್ದೈತೆ, 1-2-3 ಲಾರಿ ಬಿದ್ದೈತೆ, ಕೇಳೋರಿಲ್ಲ. ಸರ್ಕಾರ ಇವತ್ತು ಪಾಲಿಕೆಯಲ್ಲಿ ಈ ಕಾರ್ಯನಿರ್ವಹಿಸುವಂತ ಅಧಿಕಾರಿಗಳೇನಿದ್ದಾರೆ ಒಂದಕ್ಕೂ ತಾಳಮೇಳ ಇಲ್ಲ. ಇವತ್ತು ಕಂದಾಯ ಇಲಾಖೆಯಲ್ಲಿ 1482 ಅಧಿಕಾರಿಗಳು ಇರಬೇಕಾಯ್ತು. 858 ಅಧಿಕಾರಿ ಇದ್ದಾರೆ ಕಂದಾಯ ಇಲಾಖೆಯಲ್ಲಿ. ಆರೋಗ್ಯ ಇಲಾಖೆಯಲ್ಲಿ 1063 ಅಧಿಕಾರಿಗಳು ಇರಬೇಕಾಯ್ತು, 429 ಇದ್ದಾರೆ. ಇಂಜಿನಿಯರಿಂಗ್ ಇಲಾಖೆ ಪ್ರಮುಖವಾದಂಥ ಇಲಾಖೆ 1047 ಇರಬೇಕಾಯ್ತು, 543 ಇದ್ದಾರೆ. ಹಣಕಾಸು ಇಲಾಖೆ 30 ಜನ ಇರಬೇಕು, 18 ಜನ ಇದ್ದಾರೆ. ಇನ್ನು ಪ್ರಥಮ ದರ್ಜೆ ದ್ವಿತೀಯ ದರ್ಜೆ 2704 ಇರಬೇಕು, ಕೇವಲ 970. ಅಂದ್ರೆ ಅಧಿಕಾರಿಗಳು ಭಾಗ ಮಾಡಿಬಿಟ್ರು, 5 ಭಾಗ. ಯಾರನ್ನೂ ಪೋಸ್ಟಿಂಗೇ ಮಾಡಿಲ್ಲ ಅಂತ ಕಾಟಾಚಾರಕ್ಕೆ 5 ಪಾಲಿಕೆ ಏನಕ್ಕೆ ಮಾಡಬೇಕಾಯ್ತು? ಪಾಲಿಕೆ ಒಂದಿದ್ದನ್ನ 5 ಮಾಡಬೇಕಾದ್ರೆ ನ್ಯಾಚುರಲ್ ಆಗಿ ಜಾಸ್ತಿ ಆಗೇ ಆಗುತ್ತೆ. ಆ ಕಾಮನ್ ಸೆನ್ಸನ್ನು ಸರ್ಕಾರ ಯೂಸ್ ಮಾಡಲೇ ಇಲ್ಲ. ಆ ಕಾಮನ್ ಸೆನ್ಸ್ ಇರಬೇಕಾಯ್ತು, ಹಿಂಗಾಗುತ್ತೆ, ಅಪಾಯಿಂಟ್ಮೆಂಟ್ ಆಗಬೇಕು ಅಂತೇಳಿ. ಮತ್ತೆ ಇವ್ರ ಪಾಲಿಕೆಯಲ್ಲೂ ಕೂಡ ಆದಾಯ ಎಷ್ಟಿದೆ? ಆದಾಯ ಆಸ್ತಿ ತೆರಿಗೆ 4500 ಕೋಟಿ, ನಕ್ಷೆ ಮಂಜೂರಾತಿಯಿಂದ 1200 ಕೋಟಿ, ರಸ್ತೆ ಅಗೆತಾಯಿ ಶುಲ್ಕ 150 ಕೋಟಿ, ಒಟ್ಟು 5850 ಕೋಟಿ ಆದಾಯ ಇರೋದು ಇವ್ರದ್ದು. ಅಷ್ಟೇ. ಬಾಂಬೆಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ, ಅದರ ಕಾಲ್ಭಾಗನು 5850 ಕೋಟಿ.
ವೇತನಗಳು ಕೊಡಬೇಕಾಗಿರೋದು 3,492 ಕೋಟಿ ಬರೀ ವೇತನ ಇಷ್ಟಕ್ಕೆ. ಇನ್ನು ತ್ಯಾಜ್ಯ ವಿಲೇವಾರಿ ಇವೆಲ್ಲನೂ ಕೊಟ್ಟರೆ 6,300 ಕೋಟಿ ಆಗ್ತೈತೆ. 6,300 ಕೋಟಿ ಆದಾಯ 5,800, ವೆಚ್ಚ 6,300. ಇನ್ನು ಫ್ಲಡ್ ಬಂದರೆ, ಕೆಲಾಮಿಟಿ ಬಂದರೆ ಅದಕ್ಕೆ ದುಡ್ಡು ಇಲ್ಲೇ ಇಲ್ಲ. ಅದರಿಂದ ಇವತ್ತು ನನಗೆ ಈ ಅಭಿವೃದ್ಧಿ ಮಾಡುವಂಥದ್ರಲ್ಲಿ ಇವತ್ತು ವೈಫಲ್ಯವನ್ನು ಕಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಅದರಿಂದ ನಾನು ಶಿವಕುಮಾರ್ ಅವರಿಗೆ ಇನ್ನು ಬೇಸಿಗೆ ಕಾಲ ಬರ್ತಾ ಇದೆ. ಹೋದ ಸರಿ ಟ್ಯಾಂಕರ್ ಮಾಫಿಯಾ ಇತ್ತು, ಅವರೇ ಭೇಟಿ ಮಾಡಿದರು. ಟ್ಯಾಂಕರ್ ಮಾಫಿಯಾ ಇಡೀ ಬೆಂಗಳೂರಲ್ಲಿ ಸುತ್ತುವರೆದು ಆಹಾಕಾರಿಗೆ ನೀರಿಗೆ. ಈಗಲೂ ಪ್ರಾಬ್ಲಮ್, ಹವಾಮಾನ ವರದಿ ಪ್ರಕಾರ ಈ ಸರಿ ಬೇಸಿಗೆ ಜಾಸ್ತಿ ಆಗುತ್ತೆ ಅಂತ, ಹೀಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಪ್ರಿಪ್ರೇಷನ್ ಏನೂ ಇಲ್ಲ. ಇದುವರೆಗೂ ಯಾವುದೇ ಮೀಟಿಂಗ್ ಮಾಡಿಲ್ಲ, ಏನೂ ಇಲ್ಲ. ಇವತ್ತು ಆ ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀರಿ. ಇವತ್ತು ಅಧ್ಯಕ್ಷರೇ, ಇನ್ನು ಪ್ರಮುಖವಾಗಿ ಇವತ್ತು ಸರ್ಕಾರ ಹೈರಾಣ ಆಗಿರ್ತಕ್ಕಂಥದ್ದು OCCCಯಲ್ಲಿ ಇದ್ರು. ಕೂತ್ಕೊಳ್ಳಿ ಮಾರ ಸೀಟಲ್ಲಿ. ಈ OCCC ಸಿಗದೆ ಸುಮಾರು ಲಕ್ಷಾಂತರ ಬಿಲ್ಡಿಂಗ್ಗಳು ಕರೆಂಟ್ ಕಲೆಕ್ಷನ್ ಸಿಗ್ತಾ ಇಲ್ಲ ಅವ್ರಿಗೆ. 4 ಲಕ್ಷ ಜನ ಸರ್ಕಾರ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ? ನಮ್ಗೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಅಂತಾರೆ. ನಂದಸ್ವಾಮಿ, ಸುಪ್ರೀಂ ಕೋರ್ಟ್ ಆರ್ಡರ್ ಕರ್ನಾಟಕ ಒಂದಕ್ಕೆ ಅಲ್ಲ ಬಂದಿರೋದು, ಅದು ಬಂದಿದ್ದು ಉತ್ತರ ಪ್ರದೇಶ ಒಂದು ಸರ್ಕಾರದಲ್ಲಿ. ಜಾರಿಗೆ ತರ್ತಾ ಇರೋದು ಕರ್ನಾಟಕ ಒಂದೇ. ಇನ್ನು ಯಾವುದೇ ರಾಜ್ಯ ಇದನ್ನ ಜಾರಿಗೆ ತರಗುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಇವತ್ತು ಆ ಬಿಲ್ಡಿಂಗ್ಗಳೆಲ್ಲ ಆಳು ಕೊಂಪೆಯಾಗಿ ಬಿದ್ದಿದೆ, ಕಟ್ಬಿಟ್ಟಿದ್ದಾರೆ 4 ಲಕ್ಷ. ಅವ್ರ ಗತಿ ಏನು? ನಾನು ಸರ್ಕಾರನ ಕೇಳೋದು, ಆಯ್ತು ಕೊಡಲ್ಲ ಅಂತ ಹೇಳಿದ್ರೆ ಕಟ್ಟಕ್ಕೆ ಹಾಕ್ಬಿಟ್ರಿ. ಕಟ್ಟಾಕ್ಬಿಟ್ಟು ಇಂಜಿನಿಯರ್ ಮೇಲೆ ಯಾಕೆ ಕ್ರಮ ಆಗಲಿಲ್ಲ? ಕಮಿಷನರ್ ಯಾಕೆ ಮೇಲೆ ಕ್ರಮ ಆಗಿಲ್ಲ? ಇವಾಗ ಕಟ್ಟೋದು ಬಿಟ್ಬಿಟ್ಟು ಅವರ ಕತ್ತಿ ಸಿಕ್ಕಿದ್ರೆ ಅವ್ರು ಹೋಗ್ಬೇಕು? ಸಾಲ ಸೂಲ ಮಾಡಿ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ. ಅವ್ರ ಪಾಡೇನಾಗ್ಬೇಕು? ಇವತ್ತು ಈ ಒಂದು ವಿಚಾರದಿಂದ ಇವತ್ತು ಬೆಸ್ಕಾಂ ಅವ್ರಿಗೂ ಅಷ್ಟೇ ಸೊಲ್ಯೂಷನ್ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೊಟ್ಟಿದ್ರಿ. 1 ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ಕೊಟ್ಟಿದ್ರಿ. ನಾವು ಕೊಟ್ಟಿದ್ರಿ, ಒಂದು ಪೀರಿಯಡ್ ಅದಕ್ಕೆ ಮಾಡಿಬಿಟ್ಟು ಹೇಳಿದ್ರು, ಒಂದು ಪೀರಿಯಡ್ ಮಾಡಿ ಇಷ್ಟು ಸ್ಕ್ವೇರ್ ಫೀಟು ಅಂತೇಳಿ ಅವ್ರಿಗೆ ಕೊಡ್ಬೋದು ಅಂತ ಹೇಳಿದ್ರಿ. ಅದನ್ನು ಯಾವುದೇ ಕಮರ್ಷಿಯಲ್ ಇಲ್ಲದೆ ಇದ್ದಿದ್ದು ಮನೆ ಪರ್ಪಸ್ ಅಲ್ಲಿ ಕಟ್ಕೊಂಡಿರೋರಿಗೆ ಕೊಡಬೇಕು ಅಂತ ಹೇಳಿದ್ರಿ. ನೀವು ಹೇಳೋದು ಒಪ್ಕೊಳ್ತೀನಿ, ಸೊಲ್ಯೂಷನ್ ಕೊಡಿದಕ್ಕೆ ನೀವು ಇದ್ದೀರಿ, ಅವರು ಇದ್ದೀರಿ. ಸ್ಕ್ವೇರ್ ಫೀಟ್ ವರೆಗೂ ಕೊಡ್ಬೋದು, ರೆಸಿಡೆನ್ಷಿಯಲ್ ಕೊಡ್ಬೋದು. ಫುಲ್ ಕೊಡಬೇಕಾ? ದೊಡ್ಡ ಒಂದು 20 ಅಡಿ ಕೊಡಬೇಕಾ? 20 ಫ್ಲೋರ್ ಕೊಡಬೇಕಾ? 10 ಫ್ಲೋರ್ ಕೊಡಬೇಕಾ? 5 ಫ್ಲೋರ್ ಕೊಡಬೇಕಾ? ಬರೀ ಮನೆ ಕೊಡಬೇಕಾ? ನಾನ್ ಕಮರ್ಷಿಯಲ್ ಅಂತ ಪ್ಲೀಸ್ ಕಮ್ ಗಿವ್ ಎ ಸೊಲ್ಯೂಷನ್. ವಿ ಆರ್ ಓಪನ್ ಟು ಇಟ್. ಹಿಂದೆ ನಮ್ದು ಆದೇಶ ಇದೆ ಅಧ್ಯಕ್ಷರು, ಹೊಸದೇನು ನೋಡಕ್ ಬೇಕಾಗಿಲ್ಲ. ಹಿಂದೆ ನಾವು ಆದೇಶ ಮಾಡಿದ್ದೀರಿ, ಗೌರ್ಮೆಂಟ್ ಆರ್ಡರ್ ಇದೆ. ಕಮರ್ಷಿಯಲ್ ಇರೋರು ಬಿಟ್ಬಿಟ್ಟು ರೆಸಿಡೆನ್ಷಿಯಲ್ ಇರೋವಂಥದ್ದು ಇಷ್ಟು ಸ್ಕ್ವೇರ್ ಫೀಟ್ಗೆ ಅಂತ ಹೇಳಿ ನಾವು ಕೊಟ್ಟಿದ್ದೀರಿ. ಸೊ ಆಗ ಎಲ್ಲರೂ 1 ಟೈಮ್ ಸೆಟಲ್ಮೆಂಟ್ಗೆ ನಾವು ತಗೊಂಡಿದ್ದೀರಿ. ಆ ಥರ ಮಾಡಿ ಅಟ್ಲೀಸ್ಟ್ ಒಂದು 80% ಬಿಲ್ಡಿಂಗ್ಗಳಾದ್ರೂ ಬದುಕೋ ಅಂಥದ್ದಕ್ಕೆ ಆಗುತ್ತೆ. ಯಾರೋ ಕಮರ್ಷಿಯಲ್ ಕಟ್ಟಿದ್ದಾನೆ, ಹಣ ಮಾಡೋದಕ್ಕೋಸ್ಕರ ಕಟ್ಟಿದ್ದಾನೆ, ಬಿಟ್ಬಿಡಿ, ಅವ್ರನ್ನೆಲ್ಲ ಬಿಟ್ಬಿಡಿ. ಇದು ಸಾಲ್ವ್ ಆಗಲ್ಲ. ಶಿವಕುಮಾರ್ ಅವರೇ, ರೇವಣ್ಣ ಅವರೇ, ಬೆಂಗಳೂರಲ್ಲಿ ನೀವು 80% ಅನಾಥರೈಸ್ ಇರೋದು. 80% ಅನಾಥರೈಸ್. ಹಿಂದೆ ರೆವಿನ್ಯೂ ಸೈಟ್ ಆಗಿತ್ತು. ಹಿಂದೆ ದೇವೇಗೌಡರು ಇದ್ದಾಗ ಅದಕ್ಕೆ ಖಾತಾ ಕಟ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗೆಲ್ಲ ಖಾತಾ ಆಗಿದೆ, ಸಕ್ರಮ ಆಗಿದೆ, ಸಕ್ರಮ ಆಗಿದೆ. ಒಡೆದಾಕಂತೂ ಸಾಧ್ಯ ಇಲ್ಲ. ಅದಕ್ಕೇನಾದ್ರು ವಾರ್ನಿಂಗ್ ಮಾಡಿ ಯಾರು ಕಟ್ಟಕ್ ಬಿಡ್ತಾರಲ್ಲ ಈ ಇಂಜಿನಿಯರ್ ಮೇಲೆ ನಾವು ಕ್ರಮ ಮಾಡಬೇಕು. ಅದರಿಂದ ಒಳ್ಳೇದಾಗಕ್ಕೆ ಆಗುತ್ತೆ. ಅದರಿಂದ ನಾನು ಉಪಮುಖ್ಯಮಂತ್ರಿಗೆ ನಾನು ಸಲಹೆ ಕೊಡ್ತೀನಿ, ಇದನ್ನ ದಯವಿಟ್ಟು ಯಾರು ರೆಸಿಡೆನ್ಷಿಯಲ್ ಕಟ್ಕೊಂಡಿದಾರೋ ಅವ್ರಿಗೆ ಅವಕಾಶ ಮಾಡಿಕೊಡಿ, ಕಮರ್ಷಿಯಲ್ ಬಿಟ್ಬಿಡಿ. ಇದು ನನ್ನ ಸಲಹೆ ಕೇಳಿದರೆ. ಅದು ಇನ್ನು
ಮೊನ್ನೆನೂ ಕೂಡ ನಾನು ಮಾತಾಡಿದೆ ಈ ಖಾತಾ ಬಗ್ಗೆ.